ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಾಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ದೀಪಾವಳಿ ಸ್ಪೆಷಲ್ ನಾನು ಒಂದು ಗಿಫ್ಟ್ ಬಾಕ್ಸ್ನ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಸೊ ಈ ಗಿಫ್ಟ್ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿ ಯಾವ್ಯಾವುದು ಮೀನ್ಸ್ ಕ್ರ್ಯಾಕರ್ಸ್ ಇದೆ ಅಂತ ತೋರಿಸ್ತೀನಿ. ಲೈಕ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದರ ಟೆಸ್ಟಿಂಗ್ ವೀಡಿಯೋಸ್ ಕೂಡ ಬರುತ್ತೆ. ಸೊ ಆ್ಯಸ್ ಆಫ್ ನಾವು ಈ ವಿಡಿಯೋಸಲ್ಲಿ ಏನಿರುತ್ತೆ ಅಂತಂದರೆ ಈ ಗಿಫ್ಟ್ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿರುವಂಥ ಎಲ್ಲ ಕ್ರ್ಯಾಕರ್ಸ್ನ ಲೈಕ್ ಇಲ್ಲಿ ಹಿಂದ್ಗಡೆ 50 ಐಟಮ್ಸ್ ಇದೆ ಅಂತ ಹೇಳಿದರೆ, ಇಲ್ಲಿ ಮೆನ್ಷನ್ ಮಾಡೋ ಐಟಮ್ಸ್ ಎಲ್ಲದು ಇದೆ ಅಂತ ಚೆಕ್ ಮಾಡಿಬಿಟ್ಟು ನಂತರ ನೆಕ್ಸ್ಟ್ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಲಾಸ್ಟಿಗೆ ನಾನು ಇದಕ್ಕೇನು ಪ್ರೈಸ್ ಕೊಟ್ಟೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ವರ್ತಿದೆ ಅಂತ ನಾವು ನೋಡೋಣ. ಸೊ ಬನ್ನಿ ಗಾಯ್ಸ್, ವಿಡಿಯೋ ಹೋಗೋಣ. ಸೊ ಗಾಯ್ಸ್, ಇವಾಗ ಬಾಕ್ಸ್ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ 50 ರುಪೀಸ್ ಕೊಟ್ಬಿಟ್ಟು ಒಂದು ಸ್ಕೈ ಶಾಟ್ ತಂದಿದ್ದೀನಿ. ಸೊ ಜಸ್ಟ್ ಹೇಗೆ ಫಂಕ್ಷನ್ ಇರುತ್ತೆ ಅಂತ ಚೆಕ್ ಮಾಡೋಕ್ಕೆ 50 ರುಪೀಸಿಗೆ. ಸೊ ಇದರಲ್ಲಿ ಫಂಕ್ಷನ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ನೋಡೋಣ, ಇದನ್ನು ಟೆಸ್ಟಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ ಲೈಕ್ ಇದರ ಫಂಕ್ಷನ್ ಹೇಗಿದೆ ಅಂತ. ಇದು ಜಸ್ಟ್ 50 ರುಪೀಸ್ ಅಷ್ಟೇ. ಸೊ ಈಗ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಸೊ ಬರ ಹಂಗೆ ಹತ್ರ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಈಗ ಬರ ಇಲ್ಲಿ ಹತ್ರ ಸ್ಟ್ರೇಸ್ ಬಾಯ್. ಸೊ ಇದು ಜಿಲ್ ಜಿಲ್ ಅಂತ ಏನೋ ಇದೆ, ಹನುಮಂತ್ ಬಲ, ಅದಕ್ಕೆ ಜಿಲ್ ಜಿಲ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಇದೊಂದು ಪ್ಯಾಕ್ ಇದೆ. ನೆಕ್ಸ್ಟು ಇದು ಮ್ಯಾಚ್ ಬಾಕ್ಸಸ್ಸು, ಕಲರ್ ಮ್ಯಾಚ್ ಬಾಕ್ಸಸ್ಸು. ಇದರಲ್ಲಿ 5 ಇದೆ. ಸೊ ಇದು ಕಲರ್ ಮ್ಯಾಚ್ ಬಾಕ್ಸಸ್ ಒಂದಿದೆ. ಆಮೇಲೆ ಇದು ಬಂದುಬಿಟ್ಟು ರಾಕೆಟ್. ಸೊ ಬಾಂಬ್ ರಾಕೆಟ್ ಅನಿಸುತ್ತೆ, ಮೇ ಬಿ ಮೇಲೆ ಹೋಗ್ಬಿಟ್ಟು ಬ್ಲಾಸ್ಟ್ ಆಗ್ಬೋದು ಇದು. ಸೊ ಹಾಗಾಗಿ ಇದನ್ನು ಬಾಂಬ್ ರಾಕೆಟ್ ಅಂತ ಏನೋ ಕೊಟ್ಟಿರ್ಬೋದು. ಒಂದು ಸೆಕೆಂಡ್ ನನಗೆ ಇರು. ಓಕೆ, ಇದು ಬಾಂಬ್ ರಾಕೆಟು. ಇದು ನಮಗೆ 5 ಪೀಸಸ್ ಕೊಟ್ಟಿದ್ದಾರೆ. ಕ್ಲೀನಾಗಿ ಬರ್ತಿದೆಯಲ್ಲ. ಸೊ ಬಾಂಬ್ ರಾಕೆಟ್ 5 ಪೀಸಸ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಿಗ್ ಸೈಜ್ ಚಕ್ರ. ಸೊ ಮೂನ್ ವೀಲ್ಸ್ ಅಂತ. ಸೊ ಬಿಗ್ ಸೈಜ್ ಚಕ್ರ ಒಂದು ಕೊಟ್ಟಿದ್ದಾರೆ. ನೋಡೋಣ, ಇದು ಮೋಸ್ಟ್ಲಿ ಚೆನ್ನಾಗ್ಬೋದು ಅನಿಸುತ್ತೆ. ಆ್ಯಂಡ್ ಒಂದು ಸ್ಕೈ ಶಾಟ್, ಇಲ್ಲೊಂದು 50 ರುಪೀಸಿನ ಸ್ಕೈ ಶಾಟ್ ಕೊಟ್ಟಿದ್ದಾರೆ ಬಾಕ್ಸ್ ಒಳಗೆ. ಸೊ ನಾನೊಂದು ಎಕ್ಸ್ಟರ್ನಲ್ ಒಂದು ಸ್ಕೈ ಶಾಟ್ ತಂದಿದ್ದೀನಿ. ಟೋಟಲ್ 2 ಸ್ಕೈ ಶಾಟ್ ಇದೆ. ಇದನ್ನು ಟೆಸ್ಟಿಂಗ್ ವಿಡಿಯೋದಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಇದರಲ್ಲಿ ಮೇನ್ ಏನಂತ ಹೇಳಿದ್ರೆ ಲಕ್ಷ್ಮಿ 1 2 3 4 5 6 7 8 9 10. ಸೊ 10 ಲಕ್ಷ್ಮಿ ಮೀನ್ಸ್ ಒಂದು ಬಂಡಲ್ ನಿಮಗೆ ಲಕ್ಷ್ಮಿ ಪ್ಯಾಕೆಟ್ ಸಿಗುತ್ತೆ ಇದರಲ್ಲಿ. ಆಮೇಲೆ ಇದಾದ ಫ್ಲವರ್ ಪ್ಯಾಕೆಟ್ ಸಪ್ರೇಟಾಗಿ ಒಂದು ಬಂತು. ಸಿಲ್ವರ್ ಕಲರ್ ಸ್ಪೆಷಲು, ಮೇ ಬಿ ಇದು ಫ್ಲವರ್ ಪ್ಯಾಕೆಟ್ ಥರನೇ ಫಂಕ್ಷನ್ ಇರುತ್ತೆ. ಓಕೆ, ಇದು ಫ್ಲವರ್ ಪ್ಯಾಕೆಟ್ ಥರನೇ ಫಂಕ್ಷನ್ ಇದೆ. ಇದೊಂದು ಸಿಂಗಲ್ ಪೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಯಾವುದೋ ಎಲ್ಲಿಂದನೋ ಬಂತು, ಸಿಂಗಲ್ ಫ್ಲವರ್ ಪಾಟ್ ಒಂದಿದೆ. ಆ್ಯಂಡ್ ಅದರಲ್ಲೇ ಒಂದು ಸ್ಮಾಲ್ ಸೈಜು ಅಸ್ರಿಫಿ ಸ್ಮಾಲ್ ಅಂತೇನೋ ಒಂದಿದೆ. ಸೊ ಇದನ್ನು ಫ್ಲವರ್ ಪಾಟ್ ಥರನೇ ಫಂಕ್ಷನ್ ಆಗ್ಬೋದು ಅನಿಸುತ್ತೆ. ಸೊ ನೋಡೋಣ, ಇದನ್ನು ಟೆಸ್ಟಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಒಂದು ಸರ ಒಂದಿದೆ, ಮಿನಿ ಸರ 24 ಡಿಲಕ್ಸ್. ಸೊ 24 ಡಿಲಕ್ಸ್ ಒಂದಿದೆ. ಸೊ ಇದೊಂದಿದೆ ಸರ ಪ್ಯಾಕೆಟು. ಆಮೇಲೆ ನಮ್ಮೆಲ್ಲರೂ ಚೈಲ್ಡ್ಹುಡ್ ಫೇವರೇಟ್ ಬಿಜಿಲಿ ಒಂದು ಪ್ಯಾಕೆಟ್ ಇದೆ. ಆಮೇಲೆ ಇದು ಮೋಸ್ಟ್ಲಿ ಆವಿನ ಗುಳಿಗೆ ಅನಿಸುತ್ತೆ ಇದು. ನೋಡೋಣ. ಎಸ್, ಇದು ಆವಿನ ಗುಳಿಗೆ. ಸೊ ಆವಿನ ಗುಳಿಗೆ ಒಂದಿದೆ. ಇದರ ಮೋಟು ಪತ್ಲಲ್ಲ ಇದು. ಸೊ ಆವಿನ ಗುಳಿಗೆ ಒಂದು ಬಾಕ್ಸ್ ಇದೆ. ಆಮೇಲೆ ಕ್ಯಾಮ್ರಾ, ಫೋಟೋ ಫ್ಲ್ಯಾಶ್. ಸೊ ಇದನ್ನು ಹಚ್ಬಿಟ್ಟು ಅಲ್ಲಿದ್ರೆ ನಮ್ಮದು ಶ್ಯಾಡೋ ಇರುತ್ತಲ್ಲ, ಲೈಕ್ ಫೋಟೋ ಕ್ಲಿಕ್ ಮಾಡೋ ಥರ ಬರುತ್ತೆ. ಸೊ ಅದೊಂದಿದೆ. ಜೊತೆಗೆ ಸೊ ಒಂದು ಗನ್ ಇದೆ. ಇದಕ್ಕೆ ರೋಲ್ ಪ್ಯಾಕೆಟ್. ಎಸ್, ಸೊ ಒಂದು ಗನ್ನು, ಆಮೇಲೆ 2 ರೋಲ್ ಪ್ಯಾಕೆಟ್ ಇದೆ. ಸೊ ಇದಿಷ್ಟಿದೆ. ಇದನ್ನು ನೋಡೋಣ. ಆ್ಯಂಡ್ ಯೂಶ್ವಲಿ ಕೆಲವೊಂದ್ರೆ ಬರೀ ರೋಲ್ ಪ್ಯಾಕೆಟ್ ಇಟ್ಟಿರ್ತಾರೆ ಐಟಮಿಗೋಸ್ಕರ, ಗನ್ ಇರಲ್ಲ. ಸೊ ಅದು ಯೂಸ್ಲೆಸ್ ಆಗೋಗ್ಬಿಡುತ್ತೆ, ಮತ್ತು ಗನ್ ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇದರಲ್ಲಿ ಇನ್ನೊಂದು ಏನು ಇಟ್ಟಿದ್ದಾರೆ ಅಂದರೆ ಕಾರ್ಟೂನ್ಸ್. ಓಕೆ, ಕಾರ್ಟೂನ್ಸ್ ಒಂದು 2 ಇದೆ. ಕಾರ್ಟೂನ್ಸ್ ಒಂದು 2 ಇದೆ. ಇದೊಂದಿದೆ. ಆಮೇಲೆ ಹಾವು, ಇದು ಎಲ್ಲ ಚಿತ್ರ ಎಲ್ಲೋಗತ್ತಂತಲೇ ಗೊತ್ತಾಗಲ್ಲ. ಸೊ ಇದೊಂದು 2 ಪೀಸ್ ಇದೆ. ನೆಕ್ಸ್ಟು ಸ್ಮಾಲ್ ಸರ, ಕಿಂಗ್ ಕೋಬ್ರಾ. ಸೊ ಇದು ಸ್ಮಾಲ್ ಸರ ಇದೊಂದಿದೆ. ಆಮೇಲೆ ಫ್ಲವರ್ ಪಾಟ್ಸ್. ಸೊ ಫ್ಲವರ್ ಪಾಟ್ಸ್ ಬಂದು ಫ್ಲವರ್ ಪಾಟ್ 1 2 3 4 5. ಸೊ 5 ಸ್ವಲ್ಪ ಮೀಡಿಯಮ್ ಸೈಜ್ ಫ್ಲವರ್ ಪಾಟ್ಸ್ ಇದೆ. ನೆಕ್ಸ್ಟು 100 ವಾಲ. ಸೊ 100 ವಾಲ ಒಂದಿದೆ. ಆಮೇಲೆ ಇದು ಡಬಲ್ ಶಾರ್ಟ್ಸು. ಸೊ ಕೆಳಗೊಂದ್ಸಲಿ ಬ್ಲಾಸ್ಟ್ ಆಗಿ ಮೇಲೊಂದ್ಸಲಿ ಬ್ಲಾಸ್ಟ್ ಆಗುತ್ತೆ. ಸೊ ಡಬಲ್ ಶಾರ್ಟ್ಸ್ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ. ಆಮೇಲೆ ಕುರ್ವಿ. ಸೊ ಕುರ್ವಿ ಒಂದಿದೆ. ಆಮೇಲೆ ಸ್ಮಾಲ್ ಸೈಜ್ ಲಕ್ಷ್ಮಿ ಒಂದು ಪ್ಯಾಕೆಟ್ ಇದೆ. ಆಮೇಲೆ ಬಿಜಿಲಿಯೇ ಸಿಂಗಲ್ ಬಿಜಿಲಿ ಸೋರ್ಸಾ. ಸೊ ಇದೊಂದು ಪ್ಯಾಕೆಟ್ ಇದೆ, ಸಣ್ಣ ಪ್ಯಾಕೆಟು. ಆ್ಯಂಡ್ ಆವಿನಗಳಿಗೆ ಏನೊಂದು ಕೊಟ್ಟಿದೆ, ಇದು ಏನೋ ಗ್ಲಿಟ್ಚರಿಂಗ್ ಗ್ಲಿಮ್ಸ್ ಅಂತ ಕಲರಿಂದ ಇದು. ಸೊ ಇದು ಕಲರ್ ಬರುತ್ತೆ, ಲೈಕ್ ಬರ್ನ್ ಆಗ್ಬೇಕಾದ್ರೆ ಹೊಗೆ ಕಲರ್ ಬರ್ಬೋದು ಅನಿಸುತ್ತೆ. ಇದು ನಾರ್ಮಲ್ ಆ್ಯಸ್ ಯೂಶಲ್ ಹಾವಿನಗಳಿಗೆ.
ಸೊ ಅದಾದಮೇಲೆ ಇನ್ನೊಂದು ಫ್ಲವರ್ ಪ್ಲಾಟ್ಸ್ ಇದೆ ಇಲ್ಲೊಂದು. ಸೊ ಇದು ಮೋಸ್ಟ್ಲಿ ಫ್ಲವರ್ ಪಾಟ್ ಥರನೇ, ಫಂಕ್ಷನ್ಸ್ ಫ್ಲವರ್ ಪಾಟ್ ಥರನೇ ಬರುತ್ತೆ. ಸೊ ಆ್ಯಂಡ್ ಅದಾದಮೇಲೆ ಸ್ಟಾರ್ಟಿಂಗಲ್ಲೇ ಒಂದು ಕೊಟ್ಟಿದ್ರು, ಲೈಕ್ ಇದು ಹನುಮಂತ ಬಾಲ ಥರ. ಓಕೆ, ಇದು ಹನುಮಂತ ಬಾಲ ಥರ ಇಲ್ಲೊಂದು ಕೊಟ್ಟಿದ್ರು ಆ್ಯಂಡ್ ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕೊಟ್ಟಿದ್ದಾರೆ ಹನುಮಂತ ಬಾಲ. ಇದರೊಂದು ಫೈವ್ ಪೀಸಸ್ ಇದೆ ಅಷ್ಟೇ. ಯೂಶಲಿ ಬಾಕ್ಸಲ್ಲಿ 10 ಪೀಸ್ ಇರಬೇಕು. ಇವರು ಸ್ಪೆಷಲಿ ಮೇಡ್ ಫಾರ್ ಬಾಕ್ಸಸ್ ಅನ್ಸುತ್ತೆ, ಗಿಫ್ಟ್ ಬಾಕ್ಸಿಗೋಸ್ಕರನೇ ಪ್ಯಾಕ್ ಮಾಡಿದ್ದಾರೆ ಅನಿಸುತ್ತೆ. ಎಲ್ಲದರಲ್ಲೂ 5 ಪೀಸಸ್ ಅಷ್ಟೇ ಇಟ್ಟಿದ್ದಾರೆ. ಜೊತೆಗೆ 5 ಪೀಸಸ್ಸು ಸುಸುರುಬತ್ತಿ, ಎಲ್ಲ ಸಣ್ಣ ಸೈಜ್ ಸುಸುರುಬತ್ತಿ ಇಟ್ಟಿದ್ದಾರೆ. ಒಂದು 5 ಪೀಸಸ್ ಇದೆ. ಕ್ಲೀನಾಗಿ ಕಾಣಿಸಿದೆಯಲ್ಲ, ಒಂದು 5 ಪೀಸಸ್ ಇದೆ. ಸೊ ಜೊತೆಗೆ ಇದೊಂದು ಎಲೆಕ್ಟ್ರಿಕ್ ಸ್ಪಾರ್ಕಲ್ಸು, ಇದೊಂದು ಎರಡಿದೆ. ಆಮೇಲೆ ಪೆನ್ಸಿಲ್ಲು, ಸೊ ಪೆನ್ಸಿಲ್ ಒಂದು 5 ಇದೆ. ಸೊ ಇದೆಲ್ಲ ಟುಸ್ ಇದೆ ಆಲ್ಮೋಸ್ಟ್, ಏನೂ ಅಷ್ಟೇನು ಚೆನ್ನಾಗಿಲ್ಲ. ಸೊ ಗಿಫ್ಟ್ ಬಾಕ್ಸ್ ಅಂದ್ರೆ ಯೂಶ್ವಲಿ ಅಷ್ಟೇ, ಬಟ್ ಗೊತ್ತಿರೋ ಗಿಫ್ಟ್ ಬಾಕ್ಸ್ ನೋಡೋಕೆ ನಮಗೇನೋ ಒಂಥರ ಅಟ್ರಾಕ್ಷನಿಗೆ ಹೋಗಿ ತೊಗೊತೀವಿ. ಸೊ ಇಲ್ಲೊಂದಿದೆ ಅದು. ಸೊ ಇದು ಅಷ್ಟೇ, ಇದೊಂದು ಎಲೆಕ್ಟ್ರಿಕ್, ಇದು ಬೇರೆ ಥರ ಫಂಕ್ಷನ್ ಆಗುತ್ತೆ. ಸೊ ಇದೊಂದು 2 ಬಾಕ್ಸ್ ಕೊಟ್ಟಿದ್ದಾರೆ ಸುಸುರುಬತ್ತಿ. ಸೊ ಇಲ್ಲೊಂದಿದೆ, ಇದೊಂದು ಬೇರೆ ಕಲರು. ಸೊ ಇದರಲ್ಲೇ ಬೇರೆ ಫಂಕ್ಷನ್ ಇರೋವಂಥದ್ದು ಇನ್ನೊಂದು ಸುಸುರುಬತ್ತಿ ಕೊಟ್ಟಿದ್ದಾರೆ. ಹಾಗೆ ಬಿಗ್ ಸೈಜ್ ಒಂದು ಸ್ಪಾರ್ಕಲ್ಸ್ ಕೊಟ್ಟಿದ್ದಾರೆ. ಇದೊಂದು ಬಿಗ್ ಸೈಜ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಸ್ಮಾಲ್ ಸರ, ಒಂದು ಟೈಗರ್ ಸರಪಟಾಗಿ ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಟೈಗರ್ ಜಾಯಿಂಟ್ ಕ್ರ್ಯಾಕರ್ಸ್, ಇನ್ನೊಂದು ಸರ ಇದೆ, ಸಣ್ಣ ಸರ. ಆ್ಯಂಡ್ ನೆಲಚಕ್ರ, ಭೂಚಕ್ರ, ಸೊ ಅಶೋಕ ಚಕ್ರ. ಸೊ ಈ ಥರ ಮಲ್ಟಿಪಲ್ ನೇಮ್ಸ್. ಇದೊಂದು 5. ಯೂಶಲಿ ಇವೆಲ್ಲ ಬಾಕ್ಸಲ್ಲಿ 10 ಇರುತ್ತೆ. ಸೊ ಕ್ವಾಲಿಟಿ ಇಲ್ಲೇ ನೋಡ್ಕೊಬೋದು ನೀವು. ವರ್ಷಿದೆ, ಇದೆ. ಸೊ ಯೂಶಲಿ 10 ಪೀಸಸ್ ಇರುತ್ತೆ, ಬಟ್ ಇವರು ಕಾಸ್ಟ್ ಕಟ್ಟಿಂಗಿಗೋಸ್ಕರ 5 ಪೀಸಸ್ ಹಾಕಿದ್ದಾರೆ ಅಷ್ಟೇ. ಸೊ ಇದೊಂದು ಬಾಕ್ಸ್ ಇದೆ. ನೆಕ್ಸ್ಟು ಇದು ಚಟ್ಪಟ ಆರ್ ಯಾವುದಿದು, ಸೊ ಎಸ್, ಈ ಚಟ್ಪಟ್ಟು ಇದೊಂದು 10 ಪೀಸಸ್ ಇದೆ ಅನ್ಸುತ್ತೆ. ಇದೊಂದು 10 ಪೀಸ್ ಒಂದು ಬಾಕ್ಸ್ ಇದೆ. ಜೊತೆಗೆ ಮ್ಯಾಜಿಕ್ ಸ್ಟೋನ್ಸ್. ಓಕೆ, ಇದೆಲ್ಲ ಮ್ಯಾಜಿಕ್ ಸ್ಟೋನ್ಸ್ ಅಂತ ಏನೋ ಕೊಟ್ಟಿದ್ದಾರೆ. ಮೇ ಬಿ ಇದು ಸೌಂಡ್ಸ್ ಬರ್ಬೋದು ಅನಿಸುತ್ತೆ ಇದನ್ನು ಹಚ್ಚಿದ್ರೆ. ಲೈಕ್ ಲಾಸ್ಟ್ಗೆ ನಮ್ಮೆಲ್ಲರದು ಫೇವ್ರೆಟ್ಟು, ಕೆಲವರಿಗೆ ತುಂಬ ಹಿಂಸೆ ಆಗುವಂಥದ್ದು ಬಾಂಬ್, ಹೈಡ್ರೋಜನ್ ಬಾಂಬ್. ಹೌದು, ಹೈಡ್ರೋ ಬಾಂಬ್. ಇದೊಂದು 5 ಪೀಸಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದಿಷ್ಟು ಐಟಮ್ಸು. ಟೋಟಲ್ ಎಷ್ಟು ಐಟಮ್ಸ್ ಇದೆ ಅಂತ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. 50 ಐಟಮ್ಸ್ ಇದರಲ್ಲಿ ಮೆನ್ಷನ್ ಮಾಡೋದು, ಎಲ್ಲ ಐಟಮ್ಸ್ ಇದೆಯಾ ಅಂತ. ಸೊ ನನ್ನ ಒಪಿನಿಯನ್, ನನಗೆ ಕೇಳಿದ್ರೆ ನನ್ನ ಒಪಿನಿಯನ್ ಅಂತ ಹೇಳಿದ್ರೆ, ಗಿಫ್ಟ್ ಬಾಕ್ಸು ನಿಮಗೆ ಇದಿಷ್ಟು ಐಟಮ್ನ ನೀವು ಲೂಸಲ್ಲಿ ತೊಗೊತೀರಂದರೆ ಮಿನಿಮಮ್ 2500-3000 ಅಂತ ಆರಾಮಾಗುತ್ತೆ. ಬಟ್ ಏನಂದರೆ ನೀವು ಲೂಸ್ ತೊಗೊಂಡಾಗ ನಿಮಗೆ ಫ್ರೆಶ್ ಐಟಮ್ಸ್ ಇರುತ್ತೆ. ಲೂಸ್ ತೊಗೊಂಡಾಗ ನಿಮಗೆ ಎಲ್ಲದು ಚೆನ್ನಾಗೇ ಬ್ಲಾಸ್ಟ್ ಆಗುತ್ತೆ. ಬಟ್ ಇದರಲ್ಲಿ ಏನಂತಂದರೆ ಇದರಲ್ಲಿ ಸ್ವಲ್ಪ ಹೋಲ್ಡ್ ಐಟಮ್ಸ್ ಕೊಟ್ಟಿರ್ತಾರೆ. ಈ ಬಾಕ್ಸ್ ಮುಟ್ಟು ನೋಡಿದ್ರೆ ನನಗೆ ಅನಿಸುತ್ತೆ, ಈಗ ದೀಪಾವಳಿ ನನಗೊಂದು 10 ಡೇಸ್ ಇದೆ ಆಲ್ರೆಡಿ ಟೈಮು. ಸೊ ನಾನು ಇದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಹೊಡೆದ್ರೆ ಮೇ ಬಿ ಸ್ವಲ್ಪ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಸೊ ನನ್ನ ಒಪಿನಿಯನ್ ಏನಂತಂದರೆ, ನೀವು ಲೈಕ್ ನಿಮಗೆ ಗಿಫ್ಟ್ ಬಾಕ್ಸ್ ಇಷ್ಟ ಆಗುತ್ತೆ ಅಂತಂದರೆ ತೊಗೊಬೋದು. ಇದರ ರೇಟ್ ಬಂದ್ಬಿಟ್ಟು 1200 ರುಪೀಸು. ಸೊ ಈ ಗಿಫ್ಟ್ ಬಾಕ್ಸ್ನ ರೇಟ್ ಬಂದು 1200 ರುಪೀಸು. ಸೊ 1200 ರುಪೀಸ್ನ ಜಾಸ್ತಿ ವರ್ತ್ ಆಫ್ ಐಟಮ್ಸೇ ಇದೆ ಇದರಲ್ಲಿ. ಬಟ್ ಒಂದು ಡಿಸಪಾಯಿಂಟ್ ಆಗೋದೇನೆಂದರೆ, ಯೂಶ್ವಲಿ ಫ್ಲವರ್ ಪಾಟ್ಸು, ಈ ಅಶೋಕ ಚಕ್ರ ಎಲ್ಲ 10 ಪೀಸ್ ಇರೋದು. ಬಟ್ ಇದರಲ್ಲಿ 5 ಪೀಸಸ್ ಇದೆ ಅಷ್ಟೇ. ಸೊ ಐ ಆಮ್ ನಾಟ್ ಸ್ಯಾಟಿಸ್ಫೈ. ನಾನು ಕೊಟ್ಟಿರೋ ಅಮೌಂಟಿಗೆ ಇದು ಬ್ಲಾಸ್ಟ್ ಮಾಡಿ ಟೆಸ್ಟಿಂಗ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಇದರಲ್ಲೊಂದು 80% ಕ್ರ್ಯಾಕರ್ಸು ಕರೆಕ್ಟಾಗಿ ಬ್ಲಾಸ್ಟ್ ಆದ್ರೂ ವರ್ತೆ, ಏನು ಲಾಸ್ ಏನಿಲ್ಲ. 1200 ರುಪೀಸ್. ಬಿಕಾಸ್ ಈಗ ಎಲ್ಲ ರೇಟ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿದೆ. ಸೊ ಇಲ್ಲ, ಒಂದು 50% ಅಷ್ಟೇ ಬ್ಲಾಸ್ಟ್ ಆಯಿತು. ರಿಮೈನಿಂಗ್ ಎಲ್ಲ ನನಗೆ ಯಾಕೋ ಇದು ಕ್ವಾಲಿಟಿ ಏನು ಅಷ್ಟು ನನಗೆ ಸ್ಯಾಟಿಸ್ಫೈ ಅನಿಸ್ತಿಲ್ಲ. ಬಿಕಾಸ್ ಕ್ವಾಲಿಟಿನ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಓಲ್ಡ್ ಸ್ಟಾಕೆ ಅಂತ ಅನಿಸ್ತದೆ. ಲೈಕ್ ನೋಡೋಣ, ನೆಕ್ಸ್ಟ್ ಟೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.